ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸ್ತಾ ಇದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್, ಆಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರುಗಳು ಮತ್ತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ನಡೀತಾ ಇರುವಂತಹ ಸಭೆ ಇದು. ಹಿರಿಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ತಿರುಪತಿಗೆ ಹೋಗಿದ್ರು ಮುಖ್ಯಮಂತ್ರಿಗಳು ಕುಟುಂಬ ಸಮೇತವಾಗಿ. ಈಗ ತಿರುಪತಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ರೇಷ್ಮೆ ಪಂಚೆ ಧರಿಸಿಯೇ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಈರಣ್ಣ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈರಣ್ಣ, ರಾಜ್ಯದ ಲಕ್ಷಾಂತರ ಮಂದಿ ಎದುರು ನೋಡ್ತಾ ಇರುವಂತ ಸಭೆ ಆಗಿರ್ಬೋದು ಇದು. ಯಾಕಂತ ಅಂದ್ರೆ ಪರಿಷ್ಕರಣೆ ಆಗುತ್ತಾ, ಪರಿಷ್ಕರಣೆ ಆದರೆ ಹೆಸರುಗಳು ನಮ್ಮದು ಡಿಲೀಟ್ ಆಗ್ಬಿಡುತ್ತಾ, ಈ ಥರದ್ದೆಲ್ಲ ಆತಂಕ ಇದೆ. ಬಹುಶಃ ಅದಕ್ಕೆಲ್ಲ ಇವತ್ತೊಂದು ಉತ್ತರ ಸಿಗ್ಬೋದು, ಅಥವಾ ಈಗ ಒಂದು ಪ್ರಕ್ರಿಯೆ ಆರಂಭದ ಹಂತ ಇದು ಅಂತ ಕಾಣಿಸುತ್ತೆ. ಮಾಲ್ತೇಶ್, ಏನು ಗ್ಯಾರಂಟಿ ಪರಿಷ್ಕರಣೆ ಆಗುತ್ತೆ ಅಂತ ಅಂದಾಗ ರಾಜ್ಯದ ಜನ ಒಂದು ಕ್ಷಣ ಒಂದ್ ರೀತಿ ಆತಂಕವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕುವ ಗೃಹಲಕ್ಷ್ಮಿ ಯೋಜನೆ, ಅದನ್ನ ಪರಿಷ್ಕರಣೆ ಮಾಡ್ಬೇಕು ಅಂತ ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಹೇಳಲಾಗಿತ್ತು. ಆದ್ರೆ ಅದನ್ನ ಜಾರಿಗೆ ಬರುವ ರೀತಿಯಲ್ಲಿ ಮಾಡಿರ್ಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದ್ಮೇಲೆ ಕೂಡಲೇ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಅದನ್ನ ಪರಿಷ್ಕರಣೆ ಮಾಡ್ಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಮಾತುಕತೆ ನಡೀತಾ ಇತ್ತು. ಆದ್ರೆ ಇವತ್ತು ಆಡಳಿತಾತ್ಮಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಸಾಕಷ್ಟು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಕೂಡ ಇದ್ದಾರೆ. ಹಾಗೆ ಸಿ.ಎಚ್. ಶಾಲಿನಿ ರಜನೀಶ್ ಮತ್ತು ಕೆ.ಎಚ್. ಮುನಿಯಪ್ಪ ಕೂಡ ಇದ್ದಾರೆ. ಈ ಸಭೆಯಲ್ಲಿ ಗ್ಯಾರಂಟಿ 3 ಯೋಜನೆ, ಅದರಲ್ಲೂ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿರ್ತಾರೆ 3 ಯೋಜನೆಗಳು. ಆ 3 ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಪರಿಶೀಲಾತಿ ಮತ್ತು ಅಂಕಿಅಂಶಗಳು ಈಗಾಗಲೇ ಮೃತಪಟ್ಟವರ ಖಾತೆಗೂ ಕೂಡ ಹಣ ಹೋಗ್ತಿದೆ. ಹೀಗಾಗಿ ಅಂತವರ ಖಾತೆಗಳನ್ನ ಕೂಡಲೇ ಡಿಲೀಟ್ ಮಾಡಬೇಕು. ಮತ್ತೆ 3 ಯೋಜನೆಗಳಿಗೆ ಮರು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಮುಂದಿನ ಪ್ರಕ್ರಿಯೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ.ಕೆ. ಶಿವಕುಮಾರ್ ಸಭೆ ನಡೆಸ್ತಾರೆ. ಸಭೆ ನಂತರ ಮುಂದಿನ ಯೋಜನೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಸರ್ಕಾರ ಮರು ಅರ್ಜಿ ಕರೆಯುತ್ತಾ ಅಥವಾ ಇದರಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ನಡೆಯುತ್ತಾ ಅನ್ನೋದು ಕಾದು ನೋಡ್ಬೇಕು. ಮಾಲ್ತೇಶ್, ಥ್ಯಾಂಕ್ ಯು ಈರಣ್ಣ.